ಭಾರತೀಯ ಜನತಾ ಪಾರ್ಟಿಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ವಿವಿಧ ಮೋರ್ಚಾಗಳ ಅಧ್ಯಕ್ಷರನ್ನ ತಾಲೂಕು ಬಿಜೆಪಿ ಅಧ್ಯಕ್ಷ ಎಂ ವೀರಭದ್ರಯ್ಯ ಅಭಿನಂದಿಸಿದರು. ಮಾಗಡಿ ಪಟ್ಟಣದ ದಯಾನಂದ್ ತಾಲೂಕು ಒಬಿಸಿ ಮೋರ್ಚಾದ ಅಧ್ಯಕ್ಷರು ಹೊಂಬಾಳಮ್ಮನಪೇಟೆ ರವಿಕುಮಾರ್, ರೈತ ಮೋರ್ಚಾ ಬ್ಯಾಲಕೆರೆಯ ಹೊನ್ನಸ್ವಾಮಿ, ಪರಿಶಿಷ್ಟ ಜಾತಿ ಧನುಷ್, ವಿಶ್ವನಾಥ್ ವೀರಾಪುರ್ ಯುವ ಮೋರ್ಚಾ ಮತ್ತು ವಿಶಾಲ್ ಜೈನ್ ಅಲ್ಪಸಂಖ್ಯಾತರ ಮೋರ್ಚಾ ಗೀತಾಂಜಲಿ ಪರಶುರಾಮ್ ಮಹಿಳಾ ಮೋರ್ಚಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ತಾಲೂಕು ಬಿಜೆಪಿ ಅಧ್ಯಕ್ಷ ಎಂ ವೀರಭದ್ರಯ್ಯ ಅವರು ತಿಳಿಸಿದರು. ಹೋಬಳಿ ಅಧ್ಯಕ್ಷರು ಇಂತಿದ್ದು ಹೇಮಂತ್ ಗೌಡ ಮಾಡಬಾಳ್, ಶಂಕರ್ ಚೆನ್ನಮ್ಮ ಪಾಳೆ, ಕಸಬಾ ನಾಗರಾಜು ಕಣ್ಣೂರ್ ಕೂದೂರು ಮತ್ತು ನಾಗೇಶ್ ವಿರುಪಸಂದ್ರ ಕುಟ್ಗಲ್, ಆನಂದ್ ಬಿಡದಿಯವರಾಗಿದ್ದು ತಿರುಮಲೆಯ ಪದ್ಮನಾಭ ಖಜಾಂಜಿ ನೇಮಕ ಮಾಡಲಾಗಿದೆ. ಸಾದಮಾರನಹಳ್ಳಿಯ ಎಸ್ಸಿ ಚಿಕ್ಕೇಗೌಡ, ಸೋಮೇಶ್ವರ ಬಡಾವಣೆಯ ಶಶಿಧರ, ಬೆಸ್ಕೋರುಮ ಬೊಮ್ಮಲಿಂಗಯ್ಯ ಮತ್ತು ಗುಡ್ಡಹಳ್ಳಿಯ ಕವನ್ ಶಶಿಕುಮಾರ್, ಎನ್ಇಎಸ್ ಜಯರಾಮ್ ಮತ್ತು ಕಾರ್ಯದರ್ಶಿಗಳು ಕುದೂರು ತಾರರಾಜು, ಹೊಂಬೇಗೌಡನ ದೊಡ್ಡಿ ಅರುಣ್ ಕುಮಾರ್ ಮತ್ತು ಗೋವಿಂದರಾಜು, ಬಿಡದಿ ಗೌತಮ್ ಮತ್ತು ಮಂಚನಬೆಲೆಯ ರಾಜು, ಎಂವಿ ಕಾರ್ಯಾಲಯ ಕಾರ್ಯದರ್ಶಿ ಉಡುವೆಗೆರೆ ಮತ್ತು ಚೆನ್ನಬಸಯ್ಯ ಅವರುಗಳನ್ನು ನೇಮಕ ಮಾಡಿದ್ದು, ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಬಿಜೆಪಿ ಪಕ್ಷವನ್ನ ಕಟ್ಟಲಾಗ್ತಾ ಇದೆ ಅಂತ ತಾಲೂಕು ಬಿಜೆಪಿ ಅಧ್ಯಕ್ಷರು ತಿಳಿಸಿದ್ರು. ಕೆಲವೊಂದು ಪದಾಧಿಕಾರಿಗಳನ್ನು ನಾವು ಇವತ್ತು ಬದಲಾವಣೆ ಮಾಡ್ಕೊಂಡಿದ್ದೇವೆ. ಉದ್ದೇಶ ಏನಪ್ಪಾ ಅಂತಂದ್ರೆ ಸಂಘಟನೆ ಆಗಬೇಕು ಮತ್ತೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ಆ ಉದ್ದೇಶದಿಂದ ಚಿಕ್ಕೇಗೌಡರು, ಸಾದಮಾರನಹಳ್ಳಿ, ಮಾಡಬೆಳ್ಳೋಡ್ರಿ ಇವರನ್ನ ಪ್ರಧಾನ ಕಾರ್ಯದರ್ಶಿ, ಮಾಗಡಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೇವೆ. ಆತ್ಮೀಯ ಸ್ನೇಹಿತರಾದಂತಹ ಭಾಸ್ಕರ್ ಅವರನ್ನ ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ನಿಯುಕ್ತಿ ಮಾಡಿದ್ದೇವೆ. ಅದೇ ರೀತಿ ಬಹುದಿನಗಳ ಒಡನಾಟ ಜಯರಾಮ್, ಆತ್ಮೀಯ ಸ್ನೇಹಿತ, ಅವರನ್ನು ಉಪಾಧ್ಯಕ್ಷರನ್ನಾಗಿ, ಶಶಿಧರ್ ಅವರನ್ನ ಈ ಮಂಡಲದ ಉಪಾಧ್ಯಕ್ಷರನ್ನಾಗಿ, ಮತ್ತೆ ಹಿರಿಯರಾದಂತಹ ಶೇಷಾದ್ರಿ ಅವರನ್ನ ಉಪಾಧ್ಯಕ್ಷರನ್ನಾಗಿ, ಬೊಮ್ಮಲಿಂಗಯ್ಯ ಹಿರಿಯವರು ಅವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಶ್ರೀಮತಿ ಕಮಲಾ ಶಶಿಕುಮಾರ್ ದೊಡ್ಡಳ್ಳಿ ಇವರನ್ನ ಕೂಡ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಕಾರ್ಯದರ್ಶಿಗಳಾಗಿ ಶ್ರೀಮತಿ ತಾರಾರಾಜು ಕುದೂರ್ ಟೌನ್, ಅರುಣ ಕುಟ್ಗಲ್ ಹೋಬಳಿ ಕೊಂಬೇಗೌಡಪಟ್ಟಿ, ಗೌತಮ್ ಗೋಪಣ್ಣ ಬೆಡದೆ, ರಾಜು ಎಂವಿ ಮಂಚನಬೆಲೆ ಮಾಡಬಳ್ಳು ರಾಜು. ಅದೇ ರೀತಿ ಕಾರ್ಯಾಲಯದ ಕಾರ್ಯದರ್ಶಿಯಾಗಿ ಮಾನ್ಯ ಸ್ನೇಹಿತರಾದಂಥ ಚನ್ನಬಸಪ್ಪನವರ ನೇಮಕ ಮಾಡಿದ್ದೇವೆ. ಅದೇ ರೀತಿ ವಿವಿಧ ಮೋರ್ಚಾಗಳ ಅಧ್ಯಕ್ಷರಾಗಿ ಕೆಲವೊಂದು ಜನಗಳನ್ನು ನಾವು ನೇಮಕ ಮಾಡಿದ್ದೇವೆ. ದಯಾನಂದ್ ಮಾಗಡಿ ಟೌನ್ ಒಬಿಸಿ ಮೋರ್ಚಾದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ರವಿಕುಮಾರ್ ಹೊಂಬಾಳಮ್ಮನಪೇಟೆ ರೈತ ಮೋರ್ಚಾ ಅಧ್ಯಕ್ಷರಾಗಿ ನನ್ನ ಸ್ನೇಹಿತ ಕೂಡ ಅವರನ್ನು ನೇಮಕ ಮಾಡಿದ್ದೇವೆ. ಅಧ್ಯಕ್ಷರ ಸಮ್ಮುಖದಲ್ಲಿ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಹೊಸ ಪದಾಧಿಕಾರಿಗಳು ತಮ್ಮ ಕಾರ್ಯವನ್ನು ಫಸ್ಟು ಅರ್ಥ ಮಾಡ್ಕೋಬೇಕಾಗ್ತದೆ. ಕೆಲಸ ಏನು ಅಂತ ತಿಳ್ಕೊಬೇಕಾಗತ್ತೆ, ಅನುಭವ ಬೇಕಾಗತ್ತೆ. ಅನುಭವದ ಕೊರತೆ ಇದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಅಧ್ಯಕ್ಷರು ಸಹಾಯ ಮಾಡಬೇಕಾಗುತ್ತೆ. ಜೊತೆಗೆ ಕಾರ್ಯಕರ್ತರ ಹುಮ್ಮಸ್ಸು ಬರಬೇಕಾದ್ರೆ ನಾಯಕರಲ್ಲಿ ಹೆಚ್ಚಿನ ಹುಮ್ಮಸ್ಸು ಇರಬೇಕು. ಹೆಚ್ಚಿನ ಹುಮ್ಮಸ್ಸನ್ನು ತೋರಿಸಿದ್ರೆ ಅದರಲ್ಲಿ ಒಂದು 10% ಕಾರ್ಯಕರ್ತರು ತೋರಿಸಿದ್ರೂ ಪಕ್ಷ ಕಣ್ಣಿಗೆ ಕಾಣಿಸುತ್ತೆ ಜನಕ್ಕೆ. ಇವತ್ತು ನಮ್ಮ ಪ್ರಾಂತ್ಯದಲ್ಲಿ ಪಕ್ಷ ಕಣ್ಣಿಗೆ ಕಾಣಬೇಕಾದ್ರೆ ಜನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕಾಣಿಸ್ಬೇಕು. ಕಾರ್ಯಕರ್ತರು ಕಾಣಿಸಿದ್ರೆ ಜನಕ್ಕೆಲ್ಲೋ ಪಾರ್ಟಿ ಬದುಕಿದೆ, ಒದ್ದಾಡ್ತಾ ಇದೆ ಅಂತ ಗೊತ್ತಾಯ್ತದೆ. ಇಲ್ಲಾಂದರೆ ಸತ್ಮಾನಗಿರೋ ಥರ ಇರುತ್ತೆ, ಯಾರೂ ಗಮನ ಕೊಡೋದಿಲ್ಲ. ಅದರಿಂದ ಅಧ್ಯಕ್ಷರಿಗೆ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೇಳ್ಕೊಳ್ಳೋದೇನೆಂದರೆ ಸ್ವಲ್ಪ ಕಾಣೋ ಥರ ಕಾಣಿಸ್ಕೋಬೇಕು ಅಂತ.
ಅದು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಕಾಣಿಸ್ಕೋಬೇಕಾಗ್ತದೆ ಅನ್ನೋದು ಆ ಸಂದರ್ಭ ತಕ್ಕಂತೆ ಬರುತ್ತೆ. ಸುಮ್ಮನೆ ಯಾವಾಗಲೂ ಬಾವುಟ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಯಾವ ವಿಷಯಗಳು ಆಯಾ ದಿನಗಳಲ್ಲಿ ಹೊರಬರ್ತಾ ಇರ್ತದೆ, ಅದಕ್ಕೆ ತಕ್ಕಂತೆ ನಾವು ಸ್ಪಂದಿಸ್ತಾ ಇರಬೇಕಾಗ್ತದೆ. ಮತ್ತು ಈ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ ಆಗಲಿ, ಜಿಲ್ಲಾ ಪಂಚಾಯತಿಗೆ ಆಗಲಿ ನಿಂತ್ಕೊಳ್ಳುವಂಥ ಅಭ್ಯರ್ಥಿಗಳನ್ನು ಹುಡ್ಕೋದಕ್ಕಿಂತ ನಾವು ಕಣ್ಣಿಗೆ ಕಾಣಿಸ್ತಾ ಇದ್ರೆ ಅವರೇ ಹುಡುಕೊಂಬರ್ತಾರೆ. ಈಗೇನಾಗಿದೆ ಅಂದರೆ ನಾವು ಹುಡುಕೊಂಡು ಹೋಗ್ಬೇಕಾಗಿದೆ. ನನ್ನ ಪ್ರಕಾರ ನಾವು ಈ ಪಾರ್ಟಿಯ ಪದಾಧಿಕಾರಿಗಳು ಓಡಾಡಿಕೊಂಡು ಕೆಲಸ ಮಾಡಿ ಜನಗಳ ಮುಂದೆ ಕಾಣಿಸ್ಕೊಂಡ್ರೆ, ಓ ಇಲ್ಲಿ ಪಾರ್ಟಿನಲ್ಲಿ ಏನೋ ಒಂದು ಸ್ವಲ್ಪ ಶಕ್ತಿ ಬಂದಿದೆಯಪ್ಪ, ನಾವು ನಿಂತ್ಕೊಳ್ಳೋಣ, ಒಂದು ಚಾನ್ಸ್ ಸಿಗ್ಬೋದು, ಅಥವಾ ಒಂದು ಏನೋ ಗೆಲ್ಲುವಂಥ ಪರಿಸ್ಥಿತಿಗೆ ಬಂದಿರ್ಬೋದು ಅನ್ನೋ ಹುಮ್ಮಸ್ಸಿನಿಂದ ಬರ್ತಾರೆ. ಅದರಿಂದ ನಾವುಗಳು ಅಂದರೆ ಪದಾಧಿಕಾರಿಗಳು ಸ್ವಲ್ಪ ಸಮಾಜದಲ್ಲಿ ಕಣ್ಣಿಗೆ ಕಾಣಿಸ್ಕೋಬೇಕು. ಮಾಗಡಿ ಟೌನಲ್ಲಿ ಕಾಣಿಸ್ಬೇಕು. ಈ ಶನಿವಾರ ಅಥವಾ ಶುಕ್ರವಾರದಂಥ ದಿನಗಳಲ್ಲಿ ಒಂದು ಮೀಟಿಂಗ್ ಖಂಡಿತವಾಗಿ ಇಡಬೇಕು. ಚಾಲಕರು ಓಡಾಡೋದು ಕಾಣಬೇಕು. ಚಿಕ್ಕೇಗೌಡರು ಭಾರಿ ಹುಮ್ಮಸ್ಸಾಗಿದ್ದಾರೆ, ಜೊತೆಗೆ ಅವರು ಮಾಜಿ ಗವರ್ನರ್ ಇರಬೇಕು ಅಂತ ಕಾಣಿಸ್ತಾರೆ. ಅದರಿಂದ ಅವ್ರಿಗೆ ಶ್ರದ್ಧೆ ಇದ್ದೇ ಇರುತ್ತೆ. ಅವ್ರಿಗೇನು ಡ್ಯೂಟಿ ಕೊಟ್ಟರು ಅದನ್ನು ಮಾಡಿಬಿಡ್ತಾರೆ. ಯಾಕೆಂದರೆ ಡಿಫೆನ್ಸ್ ನಮ್ಮ ಭಾರತದ ಸೈನ್ಯದ ಗುಣನೇ ಅದು. ಮಾತಾಡಕ್ಕೆ ಹೋಗೋದಕ್ಕಿಂತ ಕೆಲಸ ಮಾಡೋದು ಜಾಸ್ತಿ. ಬಟ್ ಇಲ್ಲಿ ಮಾತಾಡಬೇಕಾಯ್ತದೆ ಚಿಕ್ಕೇಗೌಡ್ರೆ, ನೀವು ಬರೀ ಕೆಲಸ ಮಾಡಿದ್ರೆ ನಡೆಯಲ್ಲ. ಏನೋ ಜನಗಳನ್ನು ಈಗ ಕಾರ್ಯದರ್ಶಿದ ಕೆಲಸ ಜಾಸ್ತಿ ಇರ್ತದೆ. ಅಧ್ಯಕ್ಷರು ಏನು ಮಾಡ್ತಾರೆ, ನಾನು ಅಧ್ಯಕ್ಷತೆಯಲ್ಲಿ ಕೂತಿರ್ತೀನಿ, ನೀನೆಲ್ಲ ಮಾಡಿಬಿಟ್ಟು ಬಾರಪ್ಪ ಅಂತಾರೆ. ಅವಾಗ ಸ್ವಲ್ಪ ಚಿಕ್ಕೇಗೌಡರು ಜಾಸ್ತಿ ಓಡಾಡಬೇಕಾಯ್ತದೆ. ಜೊತೆಗೆ ಈ ಹೋಬಳಿ ಮಂಡಲದಲ್ಲಿ ಏನು ಕಾರ್ಯದರ್ಶಿಗಳಿದ್ದೀರಾ, ಅವ್ರ ಕೆಲಸ ಜಾಸ್ತಿ ಇರುತ್ತೆ. ಅವ್ರ ಜನಗಳನ್ನು ಸಂಪರ್ಕ ಮಾಡಬೇಕಾಯ್ತದೆ, ಕರ್ಕೊಂಬರ್ಬೇಕಾಯ್ತದೆ, ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಾಗುತ್ತೆ. ಅಥವಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಯಾರು ಅಂತ ಗುರುತಿಸ್ಬೇಕಾಗತ್ತೆ. ಯಾರಪ್ಪ ಗುರುತಿಸ್ತಾರೆ ತಳಮಟ್ಟದಲ್ಲಿ? ಮಂಡಲದವರೇ ಗುರುತಿಸ್ಬೇಕು, ಮಂಡಲ ಕಾರ್ಯದರ್ಶಿಗಳೇ ಗುರುತಿಸ್ಬೇಕು. ಗುರುತಿಸಿ ಎಳ್ಕೊಂಬಂದು ಉಪಾಧ್ಯಕ್ಷ ಹತ್ರಕ್ಕೋ ಕಾರ್ಯದರ್ಶಿ ಹತ್ರಕ್ಕೋ ಬಿಟ್ಟರೆ, ಬರೋಣ ಕುತ್ಕೊಳ್ಳೋಣ ಏನೋ ಮಾಡೋಣ ಅಂತ ಹೇಳ್ತಾರೆ ಅವರು. ಈ ಕೆಲಸ ಆಗ್ಬೇಕಂದ್ರೆ ಪ್ರತಿ ವಾರ ಒಂದು ಮೀಟಿಂಗ್ ಮಾಡಬೇಕು. ನಿಮಗೆ ಎಲೆಕ್ಷನ್ ಬರ್ತದೋ ಬರಲ್ವೋ ಅದು ಮುಖ್ಯ ಅಲ್ಲ. ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ, ಒಂದು ದಿನ ಒಂದು ಶುಕ್ರವಾರನೇ ಅಂತೆಲ್ಲ ಫಿಕ್ಸ್ ಮಾಡಿ. ಅವತ್ತು ಸಂತೆ ಬೇರೆ ಇರ್ತದೆ, ಅಥವಾ ಅದೊಂದು ಪುರಾತನ ಕಾಲದಿಂದ ಬಂದ. ಇವಾಗೇನಂತ ಸಂತೆ ಕಾಣಲ್ಲ, 9 ಗಂಟೆಗೆ ಮುಗ್ದೋಯ್ತದೆ. ಕುರಿ ಮಾರದ್ಮೇಲೆ ಸಂತೆನೇ ಇಲ್ಲ. ನಾವು ಸಣ್ಣ ಹುಡುಗರಲ್ಲಿ ಪ್ರತಿಯೊಂದಕ್ಕೂ ವ್ಯಾಪಾರಕ್ಕೆ ಎಲ್ಲ ಮನೆ ಮಠದವರು ಎಲ್ಲ ಬುಟ್ಟಿ ಕೊಟ್ಕೊಂಡು ಮಂಕ್ರಿಗಳು ಕೂತ್ಕೊಂಡು ಬರೋರು. ಏನು ಶಿಶಿ ಊರೆಲ್ಲ ಹೆಂಗಸ್ರುಗಳೆಲ್ಲ ಬಂದು ವ್ಯಾಪಾರ ಏನೇನೆಲ್ಲ ಮಾಡಿಕೊಂಡು ಒಂದು ವಾರಕ್ಕೆ ಸಾಮಾನು ತೊಗೊಳ್ಳುವಂಥ ಕಾಲ ಇತ್ತು ಆ ಕಾಲ ಸಂತೆಗೆ. ಈಗೆಲ್ಲ ಮನೆ ಬಾಗಿಲಿಗೆ ಬಂದ್ಬಿಡ್ತದೆ, ಯಾರನ್ನು ಹೋಗೋದು. ಅದರಿಂದ ನಾವು ಕಾರ್ಯಕರ್ತನ ಬೆಳೆಸ್ಬೇಕಾದ್ರೆ ಪ್ರತಿ ವಾರ ಮೀಟ್ ಆಗಬೇಕು. ಏನಾದರೂ ಡೆವಲಪ್ಮೆಂಟ್ ಆಯ್ತಾ, ಅಥವಾ ಅಲ್ಲೇನಾದ್ರು ವಿಷಯ ಇದೆಯಾ, ಹಣ ಇಲ್ಲೊಬ್ರು ನಿಂತ್ಕೊಳಕ್ಕೆ ಓಡಾಡ್ತಾವ್ರೆ, ನೋಡೋಣ, ಏನಾನ ಕರ್ಕೊಂಬರಲ್ಲ, ಮಾತಾಡೋಣ, ಏನಾನ ಮುಂದೆ ಬಿಡ್ತೀರ ಅವ್ರನ್ನ, ಸೀಟ್ ಕೊಡಿಸೋಕ್ಕಾಗತ್ತೆ. ಇನ್ನೊಂದು ಏನಪ್ಪ ಅಂದರೆ, ಒಂದು ತಿಳ್ಕೊಳ್ಳಿ, ನೀವು ಯಾರಿಗೂ ಭಾಷೆ ಕೊಡೋಕೆ ಹೋಗ್ಬೇಡಿ, ಭರವಸೆ ಕೊಡೋಕೆ ಹೋಗ್ಬೇಡಿ, ನಾವು ಸೀಟ್ ಕೊಡಿಸ್ತೀವಿ ಬನ್ನಿ ಅಂತ. ಯಾಕೆಂದರೆ ಈಗ ಭಾರತೀಯ ಜನತಾ ಪಾರ್ಟಿಯ ಕೆಲಸದ ಕಾರ್ಯವೈಖರಿಯನ್ನು ತಿಳ್ಕೊಬೇಕಾಗ್ತದೆ. ಸೀಟ್ ಕೊಡೋದು ಯಾವಾಗ ಅಂತಲೂ ಗೊತ್ತಾಗಲ್ಲ, ಯಾರು ಕೊಡ್ತಾರೆ ಅಂತಲೂ ಗೊತ್ತಾಗಲ್ಲ. ಸೀಟ್ ಹೋಗಿರ್ತದೆ. ಅಧ್ಯಕ್ಷರು ಯಾರು ಗೊತ್ತಲ್ಲೇ ಗೊತ್ತಾಗಿರಲ್ಲ ಒಂದೊಂದ್ಸರಿ. ಆ ಥರ ಪರಿಸ್ಥಿತಿ ಇರ್ತದೆ. ಯಾಕೆಂದರೆ ಕಾರ್ಯವೈಖರಿ ಆ ಥರ. ನಾವು ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವತ್ತೇ ಸೀಟ್ ಕೊಡ್ತೀವಿ ಬಾರೋ ಅಂತ ಯಾರು ಹೇಳೋ ಅಶ್ಯೂರೆನ್ಸು ಕೊಡೋಕ್ಕಾಗಲ್ಲ ನಾವು. ಅದರಿಂದ ಮಂಡಲದಲ್ಲಿ ಕೆಲಸ ಮಾಡುವಂಥ ಮಂಡಲ ಕಾರ್ಯದರ್ಶಿಗಳಿಗೆ ಕೆಲಸ ಜಾಸ್ತಿ ಇರುತ್ತೆ. ಆದ್ದರಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಜೊತೆಗೆ ಮಾತುಕತೆಯನ್ನು ಆಡುವಂಥವ್ರು ಆಗಬೇಕು. ಮಾತುಕತೆ ಅಂದ್ರೇನು? ಸಿನಿಮಾದಲ್ಲ, ಅದರಲ್ಲ. ಮೋದಿಯವ್ರ ಬಗ್ಗೆ ಆಗಲಿ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಆಗಲಿ, ಕಾರ್ಯಕ್ರಮಗಳನ್ನ ಎಕ್ಸ್ಪ್ಲೈನ್ ಮಾಡೋದು. ನಾವು ಏನು ಮುಂದೆ ಯೋಜನೆಗಳಿದ್ದಾವೆ, ಅಥವಾ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಏನು ಮಾತಾಡಿದ್ರು ನೋಡಿ. ಹಿಂಗೆಲ್ಲ ಅಶೋಕ್ ಅವರು ಉಗ್ದಿದ್ದಾರೆ, ಬಂದು ನೋಡಿ ಇಂಥ ಹೇಳೋಷ್ಟು
ಜನಗಳಿಗೆ ಹೇಳುವಂಥದ್ದು. ಅಂದ್ರೆ ನಮ್ಮ ಕಡೆಗೆ ಒಲವಿರೋರು ಇರ್ತಾರೆ, ಮುಂದಕ್ಕೆ ಬರಲ್ಲ. ಯಾಕೆ ಮುಂದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಈಗ ಮಾಗಡಿ ಟೌನಲ್ಲಿ ಈಗ MLA ಗಳಿದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಅವ್ರಿಗೆ ಹಿಂದೆ 4 ಜನ ಹೋಗ್ತಾರೆ, ಕೆಲಸಗಳಾಗ್ತಾರೆ. ನಮ್ಮಲ್ಲಿ ಕೆಲಸ ಮಾಡುವಂತ ಇದನ್ನು ಗಳಿಸ್ಕೋಬೇಕು, ನಾವು ಬೆಳೆಸ್ಬೇಕು. ಅದರಿಂದ ಧೈರ್ಯವಾಗಿ ಕೆಲಸ ಮಾಡಬೇಕಾಗ್ತದೆ. ಅಧ್ಯಕ್ಷರು ಮಾರ್ಗದರ್ಶನ ಕೊಡ್ತಾರೆ, ಮಾಡೋಣ. ಆದರೆ ಯಾವುದೇ ತೊಂದರೆ ಇದ್ರೆ ಅವ್ರ ಹತ್ರಕ್ಕೆ ಬಂದರೆ ಸಾಲ್ವ್ ಆಗುತ್ತೆ ಅನ್ನೋ ಒಂದು ನಂಬಿಕೆನ ಹುಟ್ಟಿಸ್ಬೇಕಾಗ್ತದೆ ನಾವು. ಅಥವಾ ಒಂದು ಮಾರ್ಗದರ್ಶನ ಕೊಡ್ತಾರೆ ಅಂತೆಲ್ಲಾದ್ರೂ ನಂಬಿಕೆ ಹುಟ್ಟಿಸ್ಬೇಕಾಗ್ತದೆ. ಆ ಕೆಲಸ ಮಾಡೋಣ. ಮುಂದೆ ಚೆನ್ನಾಗಾಗಲಿ, ಬೆಳೀಲಿ ಪಾರ್ಟಿ, ಅಧ್ಯಕ್ಷರ ಸಮ್ಮುಖದಲ್ಲಿ ಬೆಳೀಲಿ ಅಂತ ಹೇಳಿ ನಿಮ್ಗೆಲ್ರಿಗೂ ವಿಶ್ ಮಾಡ್ತೀನಿ.